ಫುಟ್ಬಾಲ್ ಆಟಗಾರನಲ್ಲ, ಕಠಿಣ ಪರಿಶ್ರಮ ಮತ್ತು ಛಲಕ್ಕೆ ಮತ್ತೊಂದು ಹೆಸರು. ಶೂನ್ಯದಿಂದ ಜಗತ್ತನ್ನೇ ಗೆದ್ದ ಈ CR7 ಕಥೆ. ಕ್ರಿಸ್ಟಿಯಾನೋ ರೊನಾಲ್ಡೋ, ಬಡತನದ ಬೀದಿಯಿಂದ ಫುಟ್ಬಾಲ್ ಸಾಮ್ರಾಜ್ಯದವರೆಗೆ. ಒಂದು ಅತಿ ಬಡತನದ ಬಾಲ್ಯ, ಹಾರ್ಡ್ಶಿಪ್ಸ್ ಇನ್ ಮದೇರಾ. ರೊನಾಲ್ಡೋ ಫೆಬ್ರವರಿ 5, 1985ರಂದು ಪೋರ್ಚುಗಲ್ನ ಮಡೇರಾದಲ್ಲಿ ಜನಿಸಿದರು. ಅವರ ತಾಯಿ ಬೇರೆಯವರ ಮನೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದರು, ತಂದೆ ತೋಟದ ಕೆಲಸಗಾರರಾಗಿದ್ದರು. ರೊನಾಲ್ಡೋ ಅವರು ತಮ್ಮ 3 ಒಡಹುಟ್ಟಿದವರ ಜೊತೆ ಒಂದೇ ಸಣ್ಣ ಕೋಣೆಯಲ್ಲಿ ಬೆಳೆದರು. ಎಷ್ಟೋ ಬಾರಿ ಹಸಿವಾದಾಗ ಹತ್ತಿರದ ಮೆಕ್ಡೊನಾಲ್ಡ್ಸ್ ಅಂಗಡಿಗೆ ಹೋಗಿ ಉಳಿದ ಬರ್ಗರ್ಗಳಿಗಾಗಿ ಕೇಳುತ್ತಿದ್ದರು. 15ನೇ ವಯಸ್ಸಿನಲ್ಲಿ ಎದುರಾದ ಸಾವಿನ ಭೀತಿ, ದಿ ಹಾರ್ಟ್ ಸರ್ಜರಿ. ರೊನಾಲ್ಡೋ ಅವರಿಗೆ 15 ವರ್ಷವಿದ್ದಾಗ ಅವರ ಹೃದಯದ ಬಡಿತ ಅಸಹಜವಾಗಿತ್ತು, ರೇಸಿಂಗ್ ಹಾರ್ಟ್. ಫುಟ್ಬಾಲ್ ಆಡುವುದನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದಿತ್ತು. ಆದರೆ ಲೇಸರ್ ಶಸ್ತ್ರಚಿಕಿತ್ಸೆಯ ನಂತರ ಅವರು ಗುಣಮುಖರಾಗಿ ಮೈದಾನಕ್ಕೆ ಮರಳಿದರು. ಅಂದು ಸೋಲೊಪ್ಪಿಕೊಂಡಿದ್ದರೆ ಇಂದು ಜಗತ್ತು ಒಬ್ಬ ಮಹಾನ್ ಆಟಗಾರನನ್ನು ಕಳೆದುಕೊಳ್ಳುತ್ತಿತ್ತು. 3. ಮ್ಯಾಂಚೆಸ್ಟರ್ ಯುನೈಟೆಡ್ ಮತ್ತು ರಿಯಲ್ ಮ್ಯಾಡ್ರಿಡ್ ಹವಾ. 2003ರಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡಕ್ಕೆ ಸೇರಿದ ರೊನಾಲ್ಡೋ ಅಲ್ಲಿ ಸರ್ ಅಲೆಕ್ಸ್ ಫರ್ಗುಸನ್ ಮಾರ್ಗದರ್ಶನದಲ್ಲಿ ಮಿಂಚಿದರು. ನಂತರ ರಿಯಲ್ ಮ್ಯಾಡ್ರಿಡ್ ತಂಡಕ್ಕೆ ಸೇರಿದಾಗ ಅವರ ಮೌಲ್ಯ ಗಗನಕ್ಕೇರಿತು. ಚಾಂಪಿಯನ್ಸ್ ಲೀಗ್ನಲ್ಲಿ ಅವರು ಬಾರಿಸಿದ ಗೋಲುಗಳು ಮತ್ತು ಗೆದ್ದ ಟ್ರೋಫಿಗಳು ಇಂದಿಗೂ ಇತಿಹಾಸ. 4. ದಾಖಲೆಗಳ ಸರದಾರ, ದ ರೆಕಾರ್ಡ್ ಬ್ರೇಕರ್. ಅತಿ ಹೆಚ್ಚು ಗೋಲುಗಳು. ಅಂತಾರಾಷ್ಟ್ರೀಯ ಫುಟ್ಬಾಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಬಾರಿಸಿದ ಆಟಗಾರ ರೊನಾಲ್ಡೋ. 5 ಬ್ಯಾಲನ್ ಡಿ ಓರ್. ವಿಶ್ವದ ಅತ್ಯುತ್ತಮ ಆಟಗಾರನಿಗೆ ನೀಡುವ ಬ್ಯಾಲನ್ ಡಿ ಓರ್ ಪ್ರಶಸ್ತಿಯನ್ನು 5 ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ಫಿಟ್ನೆಸ್ ಮ್ಯಾಜಿಕ್. 40ರ ಹತ್ತಿರ ಬಂದಿದ್ದರೂ ಇಂದಿಗೂ 20 ವರ್ಷದ ಯುವಕನಂತೆ ಓಡುವ ಇವರ ಫಿಟ್ನೆಸ್ ಜಗತ್ತಿಗೆ ಮಾದರಿ. 5. ಮಾನವೀಯತೆ ಮತ್ತು ಸರಳತೆ, ಆಫ್ ದ ಪಿಚ್. ರೊನಾಲ್ಡೋ ಅವರು ತಮ್ಮ ದೇಹದ ಮೇಲೆ ಯಾವುದೇ ಟ್ಯಾಟೂ ಹಾಕಿಸಿಕೊಂಡಿಲ್ಲ. ಕಾರಣ, ಅವರು ನಿಯಮಿತವಾಗಿ ರಕ್ತದಾನ ಮಾಡುತ್ತಾರೆ. ಟ್ಯಾಟೂ ಹಾಕಿಸಿಕೊಂಡರೆ ರಕ್ತದಾನ ಮಾಡಲು ತೊಂದರೆಯಾಗುತ್ತದೆ ಎಂಬ ಕಾರಣಕ್ಕೆ ಅವರು ಈ ನಿರ್ಧಾರ ತಡೆದಿದ್ದಾರೆ. ಎಷ್ಟೋ ಅನಾಥಾಶ್ರಮಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಇವರು ಕೋಟ್ಯಂತರ ರೂಪಾಯಿ ದೇಣಿಗೆ ನೀಡಿದ್ದಾರೆ. ತಂದೆಯ ಸಾವು ಮತ್ತು ರೊನಾಲ್ಡೋ ಸಂಕಲ್ಪ, ದ ಟ್ರಾಜಿಕ್ ಲಾಸ್. ರೊನಾಲ್ಡೋ ಅವರ ತಂದೆ ಡೆನಿಸ್ ಅವೈರೋ ಅತಿಯಾದ ಮದ್ಯಪಾನದ ಚಟದಿಂದಾಗಿ 2005ರಲ್ಲಿ ನಿಧನರಾದರು. ಆಗ ರೊನಾಲ್ಡೋಗೆ ಕೇವಲ 20 ವರ್ಷ. ತಂದೆಯ ಸಾವಿನಿಂದ ನೊಂದ ರೊನಾಲ್ಡೋ ಅಂದೇ ಒಂದು ನಿರ್ಧಾರ ಮಾಡಿದರು, ತಾವು ಜೀವನದಲ್ಲಿ ಎಂದಿಗೂ ಮದ್ಯಪಾನ, ಆಲ್ಕೋಹಾಲ್ ಮಾಡುವುದಿಲ್ಲ ಎಂದು. ಇಂದಿಗೂ ಅವರು ಆ ಮಾತನ್ನು ಉಳಿಸಿಕೊಂಡಿದ್ದಾರೆ. ಅವರು ತಮ್ಮ ತಂದೆ ಮದ್ಯಕ್ಕೆ ಬಲಿಯಾದಂತೆ ತಾವು ಆಗಬಾರದು ಮತ್ತು ತಮ್ಮ ಫಿಟ್ನೆಸ್ ಹಾಳಾಗಬಾರದು ಎಂದು ಈ ಶಿಸ್ತು ಪಾಲಿಸುತ್ತಿದ್ದಾರೆ. 2. ಶಾಲೆಯಿಂದ ಹೊರಹಾಕಲ್ಪಟ್ಟ ಬಾಲಕ, ಎಕ್ಸ್ಪೆಲ್ಡ್ ಫ್ರಮ್ ಸ್ಕೂಲ್. ರೊನಾಲ್ಡೋ ಅವರಿಗೆ ಬಾಲ್ಯದಲ್ಲಿ ಓದಿನ ಮೇಲೆ ಆಸಕ್ತಿ ಇರಲಿಲ್ಲ. 14ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿದ್ದಾಗ ಶಿಕ್ಷಕರೊಬ್ಬರು ರೊನಾಲ್ಡೋ ಅವರ ಬಡತನ ಮತ್ತು ಅವರ ಮಾತುಗಾರಿಕೆಯ ಶೈಲಿಯನ್ನು ನೋಡಿ ಅಪಹಾಸ್ಯ ಮಾಡಿದ್ದರು. ಸಿಟ್ಟಿಗೆದ್ದ ರೊನಾಲ್ಡೋ ಆ ಶಿಕ್ಷಕರ ಮೇಲೆ ಕುರ್ಚಿಯನ್ನು ಎಸೆದಿದ್ದರು. ಇದರ ಪರಿಣಾಮವಾಗಿ ಅವರನ್ನು ಶಾಲೆಯಿಂದ ಹೊರಹಾಕಲಾಯಿತು. ಆಗ ಅವರ ತಾಯಿ, ನೀನು ಓದದಿದ್ದರೂ ಪರವಾಗಿಲ್ಲ, ಫುಟ್ಬಾಲ್ ಮೇಲೆ ಗಮನ ಹರಿಸು ಎಂದು ಬೆಂಬಲ ನೀಡಿದರು. 3. ಕೋಕಾ ಕೋಲಾ ಘಟನೆ ಮತ್ತು ಆರೋಗ್ಯದ ಮೇಲಿನ ಕಾಳಜಿ. 2020ರ ಯೂರೋ ಕಪ್ ಸುದ್ದಿಗೋಷ್ಠಿಯಲ್ಲಿ ರೊನಾಲ್ಡೋ ತಮ್ಮ ಮುಂದಿದ್ದ 2 ಕೋಕಾ ಕೋಲಾ ಬಾಟಲಿಗಳನ್ನು ಪಕ್ಕಕ್ಕೆ ಸರಿಸಿ ನೀರಿನ ಬಾಟಲಿಯನ್ನು ಎತ್ತಿ ತೋರಿಸಿ, ನೀರು ಕುಡಿಯಿರಿ, ಹಾಕುವ ಎಂದು ಹೇಳಿದ್ದರು. ಈ ಒಂದೇ ಒಂದು ಸಣ್ಣ ಘಟನೆಯಿಂದ ಕೋಕಾ ಕೋಲಾ ಕಂಪನಿಯ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ $4 ಬಿಲಿಯನ್ ಕುಸಿದಿತ್ತು. ಇದು ರೊನಾಲ್ಡೋ ಅವರ ಪ್ರಭಾವ ಮತ್ತು ಆರೋಗ್ಯದ ಮೇಲಿರುವ ಕಾಳಜಿಯನ್ನು ತೋರಿಸುತ್ತದೆ. 4. ರಕ್ತದಾನಕ್ಕಾಗಿ ಟ್ಯಾಟೂ ಹಾಕಿಸಿಕೊಳ್ಳದ ಹೀರೋ. ಹೆಚ್ಚಿನ ಫುಟ್ಬಾಲ್ ಆಟಗಾರರು ಮೈತುಂಬಾ ಟ್ಯಾಟೂ ಹಾಕಿಸಿಕೊಳ್ಳುತ್ತಾರೆ. ಆದರೆ ರೊನಾಲ್ಡೋ ದೇಹದ ಮೇಲೆ ಒಂದೇ ಒಂದು ಟ್ಯಾಟೂ ಇಲ್ಲ. ಯಾಕೆಂದರೆ ಅವರು ವರ್ಷಕ್ಕೆ 2 ಬಾರಿ ರಕ್ತದಾನ, ಬ್ಲಡ್ ಡೊನೇಷನ್ ಮಾಡುತ್ತಾರೆ ಮತ್ತು ಪ್ಲಾಸ್ಮಾ ದಾನ ಮಾಡುತ್ತಾರೆ. ಟ್ಯಾಟೂ ಹಾಕಿಸಿಕೊಂಡರೆ ಸೋಂಕಿನ ಭಯದಿಂದ ಕೆಲವು ತಿಂಗಳು ರಕ್ತದಾನ ಮಾಡುವಂತಿಲ್ಲ. ಅದಕ್ಕಾಗಿ ಅವರು ಈ ನಿರ್ಧಾರ ಮಾಡಿದ್ದಾರೆ. 5. ಅತಿ ವೇಗದ ಓಟ ಮತ್ತು ಜಂಪಿಂಗ್ ರೆಕಾರ್ಡ್. ರೊನಾಲ್ಡೋ ಅವರ ಜಂಪಿಂಗ್ ಸಾಮರ್ಥ್ಯ ಅಚ್ಚರಿ ಮೂಡಿಸುವಂತದ್ದು. ಅವರು ಗಾಳಿಯಲ್ಲಿ ಹಾರಿದಾಗ ಅವರ ಮೊಣಕಾಲುಗಳು ಒಬ್ಬ ಸಾಮಾನ್ಯ ಮನುಷ್ಯನ ಎದೆಯ ಮಟ್ಟಕ್ಕೆ ಬರುತ್ತವೆ. ಅವರು ಬಾಸ್ಕೆಟ್ಬಾಲ್ ಆಟಗಾರನಿಗಿಂತಲೂ ಎತ್ತರಕ್ಕೆ ಜಿಗಿಯಬಲ್ಲರು. ಒಮ್ಮೆ ಅವರು 2.56 ಮೀಟರ್ ಎತ್ತರಕ್ಕೆ ಜಿಗಿದು ಹೆಡರ್ ಗೋಲು ಬಾರಿಸಿದ್ದರು. ಇವನ ದೇಹದಲ್ಲಿ ರಕ್ತಕ್ಕಿಂತ ಹೆಚ್ಚಾಗಿ ಫುಟ್ಬಾಲ್ ಕ್ರೇಜ್ ಓಡುತ್ತಿದೆ. ಇವನೇ ನಮ್ಮ CR7. ಯಾರೂ ಇಲ್ಲದ ಕಡೆ ಸಾಮ್ರಾಜ್ಯ ಕಟ್ಟೋ ಹವ್ಯಾಸ ಇವನದ್ದು. ಇವನೇ ಮಾಡೇರಾದ ಮಾಂತ್ರಿಕ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ
ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.